ಗೈಸ್ ಏನಾಗಿದೆ ಅಂದರೆ ಬಾಸ್ದು ಅದು ಪಟಾಕಿ ಹತ್ತುವಾಗ ದರ್ಶನ್ ಸರ್ದು ಇದು ಕಟ್ಟೌಟ್ ಬೆಂಕಿ ಹತ್ಕೊಂಡ್ಬಿಡ್ತು ಪಟಾಕಿ. ಅಯ್ಯೋ ಆರ್ಸಕ ಹೇಳಕ್ಕ ಆ್ಯಕ್ಚುಲಿ ನಮ್ಮ ಅಕ್ಕ ಉಪ್ಪೇ ಬಾಸ್ ಫ್ಯಾನ್ ಆಯಿತು ಬಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು ಇವಾಗ ಮಾರ್ನಿಂಗ್ 5 o'clock ಆಗಿದೆ. ಸೊ ಈ ವ್ಲಾಗ್ ಯಾಕಂದರೆ ತಮ್ಮನೆಲ್ಲ ನೋಡ್ತೀರ ನಮ್ಮ ಬಾಸ್ ಮೂವಿ ಇವತ್ತು ನಂಗೆ ತುಂಬ ಇಷ್ಟ. ಸೊ 6 o'clock ಶೋ ಇದೆ, 5 o'clock ಎದ್ದಿದ್ದೀನಿ, ಚಕ್ಕ ರೆಡಿ ಆಗಬೇಕು. ಓಕೆ ಗೈಸ್, ಸೊ ಬೇಗ ರೆಡಿ ಆಗಿದ್ದೀನಿ. ಆ್ಯಂಡ್ ನೋಡಿ, ದ ಡೆವಿಲ್ ಇಸ್ ಬ್ಯಾಕ್ ಅಂತ ಟಿ ಶರ್ಟ್ಸ್ ಎಲ್ಲ ರೆಡಿ ಇದೆ. ಈಗ ಬೇಗ ಹೋಗಿ ಮೂವಿ ನೋಡಬೇಕು. ಆ್ಯಂಡ್ ಯಾರೆಲ್ಲ ಮೂವಿಗೆ ಬರ್ತಾರೆ ಅಂತ ನೋಡ್ತಾ ಇರಿ. ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಒಂಥರ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬೆಳಗಿನ ಜಾವ ಬೇರೆ ತಡ ಮಾಡಲ್ಲ, ಬೇಗ ಕರ್ಕೊಂಡು ಹೋಗ್ತೀನಿ. ನಮ್ಮ ಜೊತೆ ಯಾರೆಲ್ಲ ಮೂವಿ ನೋಡ್ತಾರೆ ಅಂತ ನೋಡಿರಂತೆ. ಹಾಯ್ ಗೈಸ್, ಸೊ ನೋಡಿ ಇವಾಗ ಸಾರಿ ಕಾಕ ಬಂದಿದ್ದಾರೆ. ಅಕ್ಕ ನಿಮ್ಮ ಟಿ ಶರ್ಟ್ ಇಲ್ಲ? ಆಮೇಲೆ ಸೊ ಇದಕ್ಕೆಲ್ಲ ಮೂಲ ಸೂತ್ರಧಾರಿ ಬಂದ್ಬಿಟ್ಟು ನಮ್ಮ ಪೃಥ್ವಿ. ಸೊ ಪೃಥ್ವಿ, ಥ್ಯಾಂಕ್ ಯು. ನಮಗೆ ಟಿ ಶರ್ಟಿಂದ ಹಿಡಿದು ಟಿಕೆಟ್ ಬುಕ್ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಪೃಥ್ವಿ ಅವ್ರು ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಸೊ ಈಗ ಆ್ಯಸ್ ಇಟ್ ಈಸ್ ರಶ್ಮಿಗೆ ಯಾವಾಗಲೂ ಲೇಟೆ. ಸೊ ಸ್ಟಿಲ್ ಆದವೆ ಹಣೆ ಬರ ಏನೂ ಮಾಡೋಕ್ಕಲ್ಲ. ಅಕ್ಕ ಯಾವಾಗಲೂ ಲೇಟೆ. ಫಸ್ಟ್ ಟೈಮ್ ಅವರು ಜೀವನದಲ್ಲಿ ಆ್ಯಕ್ಚುಲಿ ಅಕ್ಕ ರೆಡಿ ಆಗಿದ್ರು, ಅವ್ರ ಜೊತೆ ಬರ್ತಿರೋರು ಲೇಟು. ಶಶಾಂಕ್ ಲೇಟ್ ಮಾಡೋನೆ. ಬಟ್ ಇಟ್ಸ್ ಓಕೆ ಗೈಸ್, ನಾವು ಯಾವತ್ತಾದ್ರೂ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತೀವಿ ವೇಟಿಂಗ್ ಫಾರ್ ಹರ್. ಸೊ ಬೇಗ ಎಂಟ್ರಿ ಕೊಡ್ತೀವಿ, ಓಕೆನಾ? ಹೋಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇನ್ನೊಂದು ತೋರಿಸ್ತೀನಿ, ತಗೋ ತೋರಿಸು. ಓಕೆ, ಬ್ಲಾಗಲ್ಲಿ ಹೇಳಿದೆ ಟಿ ಶರ್ಟ್ ಹತ್ತಾಸಿ ನಮ್ಮ ಬಾಸ್ ಮೂವಿಗೋಸ್ಕರ ಫಸ್ಟ್ ಟೈಮ್ ಇಷ್ಟು ಕ್ರೇಜ್ ಆಗಿ ದ ಡೆವಿಲ್ ಇಸ್ ಬ್ಯಾಕ್. ಓಕೆನಾ? ದ ಡೆವಿಲ್ ಹ್ಯಾಸ್ ಅರೈವ್ಡ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಲೆವೆಲ್ ಕ್ರೇಜ್ ಇರೋದಕ್ಕೆ ನಮ್ಮ ಬಾಸ್ ಮಾತ್ರ ಸಾಧ್ಯ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀನಿ. ಚಳಿಯಲ್ಲಿ ಇಷ್ಟು ಬೇಗ ಎದೊಳ ಮಗಳೇ ಅಲ್ಲ ನಾನು. ಬಾಸ್ಗೋಸ್ಕರ ಬೇಗ ಬನ್ನಿ ಬಸ್, ಓಕೆನಾ? ಏನಾಗಿದೆ ಅಂದರೆ ಬಾಸ್ದು ಅದು ಪಟಾಕಿ ಹತ್ತುವಾಗ ದರ್ಶನ್ ಸರ್ದು ಇದು ಕಟ್ಟೌಟ್ ಬೆಂಕಿ ಹತ್ಕೊಂಡ್ಬಿಡ್ತು. ಪಟಾಕಿ ಮಿಸ್ಸಾಗಿರೋದು. ನೋಬಡಿ ಅಂದರೆ ಹೋಟೆಲಿ ಅಭಿಮಾನಿಗಳು ನೋಡಿ ಅವ್ರು ಏನು ಎದುರುಕೊಳ್ದೆ ಎಷ್ಟು ಅವ್ರು ಅದೇ ಬಾಸ್ ಕಟ್ಟೌಟ್ ಉಳಿತಾ ಇದೆ ಅಂತ ಹತ್ಬಿಟ್ಟು ಆರ್ಸಕ್ಕೆ ಹೋಗ್ತಾ ಇದ್ದಾರೆ ಗೈಸ್. ಅಯ್ಯೋ ಏನು ಮಾಡ್ತಾರೆ ಅಂತ ಆಗಲೇ ಅಲ್ಲಿ ಪಟಾಕಿ ಹಾಕಿರೋದಕ್ಕೆ ಅದಾಗಿದ್ದು. ಅಯ್ಯೋ ಆರ್ಸಕ ಫೈನಲಿ ಇವಾಗ ಥಿಯೇಟ್ರಿಗೆ ಬಂದು ಬೆಂಕಿಯಲ್ಲಿ ಹತ್ಕೊಂಡು ಬಂದಿದ್ದು. ವೆರಿ ನೈಸ್. ನಮ್ಮ ಬಾಸ್ ಫಸ್ಟ್ ಟೈಮ್ ನಾನು ಶೋ ಮಾಡ್ತಾ ಇರೋದು. ಆ್ಯಂಡ್ ಈಗ ನಮ್ಮ ಜೊತೆ ಸಾರಿಕಾ ಅಕ್ಕ, ರಶ್ಮಿ ಅಕ್ಕ, ಅವ್ರ ಅಮ್ಮ ಅಲ್ಲಿಂದ ಬೆಂಕಿ ಪಟ ಇಸ್ಕೊಂಡು ನೋಡಿ. ಓಡಿಯಾ ಬೇಗ ಓಡಿ, ಬೇಗ ಚಲೋ, ಬಸ್ಗಳು ಬರ್ತೇಲೋ. ಎರಡು ಪಟ್ಟ ಹಚ್ಚೋ. ಸಾರಿ
ರೆಡಿ 3 2 1 ಗೋ ಬಾಸ್ 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 ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ಹೇಳಕ್ಕ ಆಕ್ಚುಲಿ ನಮ್ಮ ಅಕ್ಕ ಉಪ್ಪೇ ಬಾಸ್ ಫ್ಯಾನ್ ಆಯ್ತು ಬಟ್ ಆದ್ರೂ ನಮ್ಮ ಬಾಸ್ಗೋಸ್ಕರ ಕರ್ನಾಟಕದಲ್ಲಿರೋ ಹೀರೋಗಳಿಗೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀನಿ. ಇವತ್ತು ನನ್ನ ವಯಸ್ಸಿಗೋಸ್ಕರನೇ ಬಂದಿರೋದು. ಎಸ್ ಎಸ್ ಥ್ಯಾಂಕ್ ಯು ಜಡಿ ಬಾಸ್. ಅಕ್ಕ ನೀವ್ ಯಾರು ಫ್ಯಾನು? ನಾನ್ ದರ್ಶನ್ ಫ್ಯಾನ್. ಅದು 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 ಅಕ್ಕ ಇಲ್ಲ ಇಲ್ಲ ಶಿ ಟೋಲ್ಡ್ ಮಿ ಬರುವಾಗಲೇ ಹೇಳಿದ್ರು ನನ್ನ ಬಾಸ್ ಫ್ಯಾನ್ ಅಂತ. 20 years ಇಂದ ಫೈನಲಿ ಗೈಸ್ ಇದು 6:30 ಮಾರ್ನಿಂಗ್ ಶೋ. ಎಷ್ಟು ಜನ ಅವ್ರು ನೋಡ್ರಿ. ಅಂಡ್ ಅಲ್ಲಿ ಸೆಲೆಬ್ರೇಷನ್ಸು ಸೊ ಗೈಸ್ ಇಂಟರ್ವ್ಯೂಲ್ ಅಲ್ಲಿ ನಮ್ಮ ಬಾಸ್ ಫೋಟೋನ ಪಾಪ ಫ್ಯಾನ್ ಅಸೋಸಿಯೇಷನ್ ಅವ್ರು ಇವ್ರಿಗೆ ಕೊಟ್ಟರೆ ಇವ್ರು ನಮಗೂ ಕೊಟ್ಟಾರೆ ಫೋಟೋ. ಮೂವಿ ಫಸ್ಟ್ ಹಾಫ್ ಒಂದು ಇಲ್ಲಿವರೆಗೂ ಐ ಸ್ವೇರ್ ಅವ್ರನ್ನ ಒಂದು ಕೂತ್ಕೊಂಡು ಹೇಳ್ತೀನಿ ಸೂಪರ್ ಆಗಿದೆ. ನೆಕ್ಸ್ಟ್ ಗೊತ್ತಿಲ್ಲ, ನೋಡಿಲ್ಲ, ಗೊತ್ತಿಲ್ಲ. ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ನಾನು ಬಾಸ್ ಅಭಿಮಾನಿ, ನಾನು ಹೆಂಗಿರು ಚೆನ್ನಾಗಿ ಅನಿಸಿದೆ. ನಮ್ಮ ಅಕ್ಕನ ಕೇಳಬೇಕು ಹೆಂಗೆ ಅನಿಸ್ತು, ನಿಜ ಹೇಳಿ. ಉಪ್ಪಿ ಸ್ಟಾರ್ ಅಭಿಮಾನಿ ನೀವು, ನಿಮ್ಗೆ ಅಲ್ಲಿ ಉಪೇಂದ್ರ ಬಂದ್ರಲ್ಲ ಇನ್ನೂ ಖುಷಿ ಆಗುತ್ತೆ. ಇಲ್ಲ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಯಾ ಐ ಸ್ವೇರ್ ತುಂಬ ತುಂಬ ಚೆನ್ನಾಗಿದೆ. ನಮ್ಮ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್. ಸೊ ಗೈಸ್ ಇವರೇ ನಮಗೆ ಅಯ್ಯೋ ಇವರೇ ಫ್ಯಾನ್ಸ್ ಅಸೋಸಿಯೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವರೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು. ಬಾಸ್ ನಿಮ್ಮ ಥರ ಫ್ಯಾನ್ಸ್ ಇದ್ರೆ ಬಾಸ್ಗಂತೂ ಯಾವತ್ತು ಸೆಲೆಬ್ರೇಷನ್ ಆಯ್ತಾ. ಎಸ್ ಓಕೆ ಫೈನಲಿ ನಾವು ಮೂವಿ ಎಲ್ಲ ನೋಡ್ಕೊಂಡ್ ಬಂದಿದ್ವಿ. ಅಕ್ಕ ಆನೆಸ್ಟ್ ಒಪಿನಿಯನ್ ಹೇಳಿ. ಇವರು ಉಪ್ಪಿ ಬಾಸ್ ಫ್ಯಾನ್, ಸೊ ಆನೆಸ್ಟ್ ಒಪಿನಿಯನ್ ಇಲ್ಲ ಹೇಳ್ತಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ತಲೆ ಹುಳ ಬಿಟ್ಬಿಟ್ರು. ನಾವ್ ಹೆಂಗ್ ಅರ್ಥ ಮಾಡ್ಕೊಂತೀವಿ ಅದ್ರ ಮೇಲೆನೆ ಅಷ್ಟೇ. ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಬಾರ್ದು. ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಿಲ್ಲ. ಮೂವಿ ಚೆನ್ನಾಗಿದೆ ಆಕ್ಚುಲಿ. ದರ್ಶನ್ ಆಟಿಟ್ಯೂಡು, ದರ್ಶನ್ ಅಪಿಯರೆನ್ಸು, ಕ್ಯೂಟ್ ಫೇಸು ಸಖತ್ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಟೆಲ್ ಮಿ ಯಾ ದ ಡೆವಿಲ್ ಇಸ್ ಬ್ಯಾಕ್. ಯಾ ಅಣ್ಣ ಏನ್ ಅನ್ಸ್ತು? ಸೂಪರ್ ಆಗೈತೆ. ಹಾ. ಕೃಷ್ಣ ಯಾರು ರಾವಣ ಯಾರು ಒಂದು ಏ, ಗೊತ್ತಿಲ್ಲ. ಅಲ್ವಾ ನಮ್ ಶಶಾಂಕನ್ ಕೇಳೋಣ. ಶಶಾಂಕ ಟೆಲ್ ಯಾ ಹೇಳೋ. ಆ? ಇನ್ನೊಂದ್ಸತಿ ಬರ್ತೀನಿ. ಇನ್ನೊಂದ್ಸತಿ ಬಟ್ ಚೆನ್ನಾಗೈತಲ್ವಾ ಮೂವಿ? ನನ್ನ ಕೇಳ್ರು ಯಾರಾದ್ರು. ಹೆಂಗಿತ್ತು ಮೂವಿ? ಹೆಂಗಿತ್ತು? ಓಕೆ ಪ್ರಾಮಿಸ್ ಹೇಳ್ತೀನಿ, ಈ ಮೂವಿಲಿ ಬಂದ್ರೆ ದರ್ಶನ ಅಷ್ಟೇ ಇಷ್ಟಪಡ್ತೀವಿ, ಅಷ್ಟೇ ಹೇಟ್ ಮಾಡ್ತೀವಿ. ಯಾಕೆ ಅಂತ ಮೂವಿನೇ ಬಂದು ನೋಡಿ. ಯಪ್ಪ ಆ ಫಿಲಂ ನೋಡಕ್ಕಿಂತ ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ಬೇಕಾಯ್ತು. ಕಿರ್ಚಾಟ ಫ್ಯಾನ್ ಗರ್ಲ್ ಮೂವ್ಮೆಂಟ್ ನೋಡ್ಬೇಕಪ್ಪ ಇವತ್ತು. ಆ್ಯಕ್ಚುಲಿ ಫಸ್ಟ್ ಐ ಸ್ವೇರ್ ಆನ್ ಗಾಡ್ ಮನ್ಸಿಂದ ಹೇಳ್ತೀನಿ, ಮೂವಿ ದೇವ್ರಾನೇ ಸಕ್ಕತ್ತಾಗೈತೆ. ಎಲ್ಲೂ ಬೋರ್ ಅನ್ಸಲ್ಲ, ಎಲ್ಲ ಸೂಪರ್ ಆಗಿದೆ. ಆಮೇಲೆ ಯಾರ್ಯಾರು ಹೇಳ್ತಾರೋ ಬಾಸ್ಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ದಯವಿಟ್ಟು ಬಂದು ಮೂವಿ ನೋಡಿ. ಬಾಸ್ಗೆ ಆ್ಯಕ್ಟಿಂಗ್ ಏನು ಸಕ್ಕತ್ತಾಗಿ ಮಾಡಿದಾರಂತ. ಕಾಟೇರದಲ್ಲಿ ಆ್ಯಕ್ಟಿಂಗ್ ಪ್ರೂವ್ ಮಾಡಿದ್ರು, ಇದರಲ್ಲೂ 100% ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಯಾರಾದರೂ ಐ ನೋ ಇವಾಗ ಇನ್ನೊಂದು ಸಸ್ಪೆನ್ಸ್ ಐತೆ. ಇನ್ನೊಂದು ಮೂವಿಲಂತೂ ಎಲ್ಲ ಸಸ್ಪೆನ್ಸ್ ಇರೋದು ನೋಡಿ. ಆ್ಯಂಡ್ ಫೈನಲ್ ಆಗಿ ನಾವೆಲ್ಲ ಏನು ಹೇಳಬೇಕು ಅಂದ್ಕೊಳ್ಳಿ ಬರದಲ್ಲಿ ಒಂದು ನಿಮಿಷ. ಫೈನಲ್ ಆಗಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಎಲ್ಲ ಇಲ್ಲಿ. ಅಪ್ಪು ಬಾಸ್ ಸಾಂಗ್ ಹೇಳ್ತಾ ಐ ಸ್ವೇರ್ ಮೂವಿ ಸಕ್ಕತ್ತಾಗಿದೆ. ಡೆವಿಲ್ ಮೂವಿನ ಖಂಡಿತ ಬಂದು ನೋಡ್ರಿ ಆಯಿತಾ. ಸರಿ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೈ ಬೈ ಬೈ. ಸೊ ಗೈಸ್ ಮೂವಿ ಎಲ್ಲ ಮುಗಿಸ್ಕೊಂಬಂದೆ. ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದೆ ಮೂವಿ. ನನಗೆ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಬೋರೇ ಅನಿಸ್ಲಿಲ್ಲ ಮೂವಿ. ತುಂಬ ಕ್ಯೂರಿಯಾಸಿಟಿ ಅನಿಸುತ್ತೆ ಏನು ಆಗ್ಬೋದು ನೆಕ್ಸ್ಟು ಅಂತ. ಹಾನೆಸ್ಟಾಗಿ ಹೇಳಬೇಕಂದ್ರೆ ನಂಗೆ ಗೊತ್ತಿರೋ ಸುಮಾರು ಜನಕ್ಕೆ ಅನಿಸ್ಬೋದು. ಇವನ್ ಬೀಯಿಂಗ್ ಎ ಬಾಸ್ ಫ್ಯಾನ್ ನನಗೆ ಟ್ರೇಲರ್ ಓಕೆ ಅನಿಸ್ತು. ಅಂದರೆ ತುಂಬ ಮೆಸ್ಸಿ ಅನಿಸ್ತು. ಬಟ್ ಟ್ರೇಲರ್ ನೋಡಿಕೊಂಡು ನಾನು ಅನ್ಕೊಂಡೆ ಓಕೆ ಮೂವಿ ಅಷ್ಟಕ್ಕಷ್ಟೇ ಅಂತ. ಬಟ್ ಟ್ರೇಲರೇ ಬೇರೆ, ಮೂವಿ ನಿಜವೂ ತುಂಬ ಚೆನ್ನಾಗಿದೆ. ದಿಸ್ ಮೈ ಪರ್ಸನಲ್ ಒಪಿನಿಯನ್. ದಯವಿಟ್ಟು ಎಲ್ಲರೂ ಹೋಗಿ ಮೂವಿ ನೋಡಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಯಿತೋ ಇಲ್ವ ಅಂತ. ಜೆನ್ಯೂನ್ ಆಗಿರಿ, ನೋ ಪ್ರಾಬ್ಲಮ್. ಅಷ್ಟೇ. ಇವತ್ತು ತುಂಬ ಆ್ಯಕ್ಚುಲಿ ನಾನು ಈ ಥರ ಇರೋದೇ ಇಲ್ಲ, ನಾನು ಜಾಸ್ತಿ ಮಾತಾಡಲ್ಲ, ನಾನು ತುಂಬ ಜನ ಇರೋ ಕಡೆ ಹೋಗಲ್ಲ, ನಾನು ವೆರಿ ಶೈ ಪರ್ಸನ್.
ಬಟ್ ಅದೇನೋ ಓದಿಲ್ಲ, ಆ ಒಂದು ಕ್ರೇಜು ಎಲ್ಲ ನಾನು ಫುಲ್ ಕುಂದಾಡ್ತಾ ಇದ್ದೆ. ಆ್ಯಂಡು ಅಲ್ಲಿ ತೋರಿಸ್ನಲ್ಲ, ಬೆಂಕಿ ಬೇರೆ ಹತ್ಕೊಂಡ್ಬಿಡ್ತು, ಅವನ್ನೆಲ್ಲ ಫುಲ್ ಟೆನ್ಷನ್ ಆದರು. ಬಟ್ ಅವ್ರು ಇರೋ ಅಂಥ ಎಂಥ ಫ್ಯಾನ್ಸ್ ಅಂತ ಅಂದರೆ ಸೀರಿಯಸ್ ಆಗಿ ಒಂದು ನಿಮಿಷನೂ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಟಕ 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 ಹತ್ತಿ ಬೆಂಕಿನ ಆರಿಸಿದ್ರು. ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಥರ ಎಲ್ಲ ಫ್ಯಾನ್ಸ್ ನೋಡೋದಕ್ಕೆ. ಆ್ಯಂಡ್ ಆಲ್ಸೋ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಖಂಡಿತ ಹೋಗಿ ಮೂವಿ ನೋಡಿ, ಇಷ್ಟ ಆಗುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕನ್ನಡ ಮೂವಿ ನೋಡೋಣ. ಆ್ಯಂಡ್ ಯಾ, ದಟ್ಸ್ ಇಟ್. ಲವ್ ಯು ಆಲ್ ಗೈಸ್, ಬಾಯ್ ಬಾಯ್.